ಅದಕ್ಕೋಸ್ಕರ ಲಾಸ್ಟಲ್ಲಿ ಅಕ್ಕನ ಮನೆಗೆ ಬಂದಿದ್ದಾರೆ ನಮ್ಮನ್ನ ಮಕ್ಕಳನ್ನ ನೋಡ್ಕೊಂಡು ಹೋಗಕ್ಕೆ ನನ್ನ ಮಕ್ಕಳನ್ನ. ಸೊ ಜಪಾನ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಒಂದು ವಿಡಿಯೋ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನಿ. ನಾನು ಜಪಾನಿಂದ ಬಂದ ಮೇಲೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ. ಸೊ ಡಿಫ್ರೆನ್ಸ್ ಗೊತ್ತಾಗುತ್ತಲ್ಲ. ಹೌದು, ಬಂದೆ ನಮ್ಮ ಅಕ್ಕ ಭಾವಂದ ಆಶೀರ್ವಾದ ತಗೊಂಡು ಹೌದು, ಬಂದಿದ್ದ ನನ್ನ ತಮ್ಮ ನಂದು ನಮ್ಮ ಮನೆಯವ್ರದ್ದು ಆಶೀರ್ವಾದ ತಗೊಂಡ. ಸೊ ಅಷ್ಟು ದೂರ ನಮ್ಮ ದೇಶ ಬಿಟ್ಟು ಹೋಗಿ ಬರ್ತಾ ಇದ್ದಾನಲ್ವಾ, ಸೊ ನಮ್ಮ ಆಶೀರ್ವಾದ ತಗೊಂಡ. ಹಾಗೆ ನಾವು ತಾತಯ್ಯ ದೇವಸ್ಥಾನಕ್ಕೆ ಹೋಗಿ ತಾತಯ್ಯನವರ ಆಶೀರ್ವಾದನ ತಗೊಂಡು ಬಂದಿದ್ದೀವಿ. ಸೊ ಎಲ್ಲರ ಒಂದು ಬ್ಲೆಸ್ಸಿಂಗ್ಸ್ ನನ್ನ ತಮ್ಮನಿಗೆ ಇರಬೇಕು. ಹುಷಾರ ಭಿಕ್ಷೆ ಎಲ್ಲರ ಒಂದು ಗುರು ಹಿರಿಯರ ಆಶೀರ್ವಾದ ಎಲ್ಲ, ಆ ದೇವರ ಆಶೀರ್ವಾದ ಎಲ್ಲ ನನ್ನ ತಮ್ಮನಿಗೆ ಇರಬೇಕು. ಅವ್ನು ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರಬೇಕು. ಮತ್ತೆ ನಾವು ವಿಡಿಯೋ ಮಾಡ್ಬೇಕು ಇಲ್ಲಿ ಕುತ್ಕೊಂಡು ಅಂತ ಹೇಳಿ ಹಾರೈಸ್ತಾ. ಓಕೆ, ಹೆಂಗಿದ್ರು ನಾನು ಇದೇ ಸೈಜ್ ಇರ್ತೀನಲ್ಲ, ಇದೇ ಡ್ರೆಸ್ ಹಾಕೋತೀನಿ. ಸೊ ಏನು, ನನ್ನ ತಮ್ಮ ಜಪಾನ್ಗೆ ಹೋಗೋದೆ ಆಕ್ಚುಲಿ ತುಂಬಾ ವರ್ಷದ ಕನಸು. ವಿಡಿಯೋ ಆಗೋದಾಯ್ತಂದ್ರು ಕ್ಯಾಮ್ರಾ ಅಡ್ಡ ಇಟ್ಟಿದ್ಯಾ ನೀನು? ತುಂಬಾ ವರ್ಷಗಳ ಕನಸು. ಹೌದು, ನನ್ನ ತಮ್ಮ ಜಪಾನ್ಗೆ ಹೋಗೋದು ತುಂಬಾ ತುಂಬಾ ವರ್ಷಗಳ ಕನಸು. ಐ ಥಿಂಕ್ ಎಷ್ಟು ವರ್ಷದಪ್ಪ ಇದು? 3 years ಅನ್ಸುತ್ತೆ. ನಮ್ಗೆ ಅವಾಗೇ ಹೇಳಿದ್ರು ಜಪಾನ್ ಕಳಿಸ್ತಾರಂತೆ ಅಂತ. ಬಟ್ ಇವಾಗ ಇಂಟೆನ್ಷನ್ 3 years ಇಂದ ಹೋಗ್ಬೇಕು, ಈ ವರ್ಷ ಕಳಿಸ್ತಾರಂತೆ, ಈ ವರ್ಷ ಕಳಿಸ್ತಾರಂತೆ ಅನ್ಕೊಂಡದ್ದು ಪೋಸ್ಟ್ಪೋನ್ ಹಾಕೊಂಡೇ ಬಂತು ಸುಮಾರು 5 ವರ್ಷದಿಂದನ. ಸೊ ಈ ಬ್ಯಾಚ್ ಕಳಿಸ್ತಾರಂತೆ, ಈ ಬ್ಯಾಚ್ ಕಳಿಸ್ತಾರಂತೆ ಅಂತೇಳಿ. ಸೊ ನಮ್ಗೆ ಯಾವಾಗ ಅನ್ಸೋದು ಈ ಬ್ಯಾಚ್ ಕಳಿಸ್ತಾರಂತೆ, ಈ ಬ್ಯಾಚ್ ನಾನು ಹೋಗ್ತಿದ್ದೆ ಅಂದಾಗೆಲ್ಲ ನಮ್ಗೆ ಖುಷಿ ಆಗ್ತಾ ಇತ್ತು. ನನ್ನ ತಮ್ಮ ಜಪಾನ್ಗೆ ಹೋಗ್ತಾನೆ ಅಂದ್ರೆ ನಮ್ಮ ತಂದೆ ತಾಯಿಗೂ ಆಸೆ ಇತ್ತು ಜಪಾನ್ಗೆ ಹೋಗ್ತಾನೆ. ಸೊ ಮತ್ತೆ ಕೊರೋನಾ ಟೈಮಲ್ಲಿ ಅದು ಫುಲ್ಲು ಇನ್ನೇನು ಏನೋ ಕೈಗೆ ಬಂದಿತ್ತು ಬಾಯಿಗೆ ಬರಲ್ಲ ಅನ್ನೋಂಗೆ ಆಗಿತ್ತು. ಆಗುತ್ತೆ ಅನ್ನೋ ಟೈಮಲ್ಲಿ ಕೊರೋನಾ ಬಂತು. ಸೊ ಅವಾಗೆಲ್ಲ ಈ ಒಂದು ಕಳ್ಸೋದನ್ನೆಲ್ಲ ಅವಾಗೆಲ್ಲ ಪೆಂಡಿ ಅಂದ್ರೆ ಏನದು ಡ್ರಾಪ್ ಮಾಡಿದ್ರು ಆ ಬ್ಯಾಚ್ ಎಲ್ಲ. ಸೊ ಇನ್ನೆಷ್ಟೇ ಇನ್ನು ಹೋಗಲ್ವೇನೋ ಜಪಾನ್ಗೆ ಅನ್ನೋ ತರ ಆಗಿತ್ತು ಮೈಂಡು. ಮತ್ತೆ ಇವಾಗ ಕೊನೆಗೂ ಲಾಸ್ಟ್ ಇಯರ್ ಸೆಲೆಕ್ಟ್ ಆದ ಜಪಾನ್ಗೆ ಹೋಗಕ್ಕೆ. ಸೊ ಈ ಇಯರ್ ಆ ಒಂದು ಟೈಮ್ ಬಂದ್ಬಿಡ್ತು, ಅಂದ್ರೆ ಇನ್ನು 2 days ಅಲ್ಲಿ ಅವನು ಹೊರಡ್ತಾನೆ. ಸೊ ಆ ಟೈಮ್ ಬಂದ್ಬಿಡ್ತು. ಸೊ ಇಷ್ಟು ವರ್ಷದ ಒಂದು ಆಸೆ ಕನಸು ಇವಾಗ ನೆರವೇರ್ತಾ ಇದೆ. ಒಂದ್ ಕಡೆ ನೋವಾಗ್ತಾ ಇದೆ, ಅಷ್ಟು ದೂರ ಹೋಗ್ತಾ ಇದ್ದಾನಲ್ಲ, ನಮ್ಮನ್ನೆಲ್ಲ ಬಿಟ್ಟು ದೂರ, ಒಂದು ನಮ್ಮ ದೇಶನೂ ಅಲ್ಲ, ಸೊ ಬೇರೆ ದೇಶ, ಹೊಸ ಹೊಸ ದೇಶ, ಹೊಸ ಜನ, ಹೊಸ ವಾತಾವರಣ, ಹೊಸ ಫುಡ್ಡು ಎಲ್ಲ ಹೊಸದಾಗಿ ಅಲ್ಲಿ ಹೆಂಗಿರುತ್ತೋ ಏನೋ ಅನ್ನೋ ಭಯ. ಅಷ್ಟು ದೂರ ಬಿಟ್ಟಿರ್ಬೇಕಲ್ಲ ಅದೊಂದು. ಬಟ್ ಹಾಗಂತ ನಮ್ಮ ಒಂದು ಎಮೋಷನ್ಸ್ಗೆ ಅವರ ಒಂದು ಫ್ಯೂಚರ್, ಒಂದು ಆಂಬಿಷನ್ನ, ಏನೋ ಗುರಿನ ನಾವು ಅಡ್ಡಿಪಡಿಸ್ಬಾರ್ದು. ಸೊ ನಾವೆಂಗೋ ಹೋಗೋಕ್ಕಾಗಲ್ಲ, ಅಟ್ಲೀಸ್ಟ್ ಅವನಾದ್ರೂ ಹೋಗಿ ಬರಲಿ ಅಂತ ನಮ್ಮ ಒಂದು ಎಲ್ಲ ಪ್ರೀತಿ, ಸಪೋರ್ಟು, ಆಶೀರ್ವಾದ ಎಲ್ಲ ಅವನ ಜೊತೆ ಇರಲಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ನಾನು. ಸೊ ನನ್ನ ತಮ್ಮ ಜಪಾನ್ಗೆ ಹೋಗೋದಕ್ಕೆ ಜಪಾನೀಸ್ ಲ್ಯಾಂಗ್ವೇಜನ್ನು ಕಲ್ತಿದ್ದಾನಂತೆ. ಅಲ್ಲಿ ಜಪಾನೀಸ್ ಲ್ಯಾಂಗ್ವೇಜ್ ಮಾತಾಡಿದ್ರೇನಂತೆ ಅಲ್ಲಿ ಏನದು ಮರ್ಯಾದೆ ಅನ್ನೋದು. ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ರೆ ಅವ್ರ ಮರ್ಯಾದೆ ಅಂತೇಳಿ ಇವಾಗ 1 ತಿಂಗಳಿಂದ ಅವ್ರಿಗೆ ಜಪಾನೀಸ್ ಟ್ರೈನಿಂಗು ಕೊಟ್ಟಿದ್ದಾರೆ. ಸೊ ಅದನ್ನು ಕಲ್ತಿದ್ದಾನೆ. ಸೊ ಅವನು ಸಕ್ಸಸ್ ಆಗಲಿ, ಅಲ್ಲಿ ಒಳ್ಳೆ ಹೆಸರು ತಗೊಳ್ಳಿ, ಅವನೇನು ಅನ್ಕೊಂಡಿದ್ದಾನೋ ಅದು ಅಚೀವ್ ಮಾಡಲಿ, ರೀಚ್ ಆಗಲಿ ಅವನು ಅಂತ ನಾನು ಅಕ್ಕನಾಗಿ ಹಾರೈಸ್ತಾ ಇದ್ದೀನಿ. ಸೊ ಎಲ್ರದ್ದು ಆರೈಕೆನೂ ಅದೇ. ಇನ್ನೇನಪ್ಪ, ಓವರ್ ಟು ಮೈ ಬ್ರದರ್. ಏನ್ ಹೇಳ, ನೀನು ಹೋಗೋದಕ್ಕೆ ಏನು ಅನಿಸ್ತೈತೆ ಅಂತ ಹೇಳಿ, ಜಪಾನ್ಗೆ ಹೋಗೋದಕ್ಕೆ ನಿನ್ಗೆ ಏನು ಅನಿಸ್ತೈತೆ? ಏನಿಲ್ಲ, ತುಂಬಾ ಎಕ್ಸೈಟಿಂಗ್ ಆಗಿದೆ. ಅದೇ ಥರನೇ ಫ್ಯಾಮಿಲಿನ ಬಿಟ್ಟು ಹೋಗ್ಬೇಕು ಅನ್ನೋ ಟೆನ್ಷನ್ ತುಂಬ ಇದೆ. ಸೊ ಏನಿಲ್ಲ, ಒಂದು ಹೊಸ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಎಲ್ಲ ಥರನೂ ಇರಬೇಕು. ಸೊ ಯಾವುದಕ್ಕೂ ಭಯ ಬೀಳಬಾರ್ದು, ಯಾವುದನ್ನು ಅಷ್ಟೊಂದು ಯೋಚನೆ ಮಾಡಬಾರ್ದು. ಹೆಂಗೆ ಹೋಗುತ್ತೋ ಒಂದು ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ಬೇಕು. ಒಂದು ಚಾನ್ಸ್, ಆಪರ್ಚುನಿಟಿ ಸಿಕ್ಕಿದೆ ಕಂಪ್ನಿ ಕಡೆಯಿಂದ, ಹೋಗಿ ವರ್ಕ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಹೋಗಿ ಬರ್ತೀನಿ ಅಷ್ಟೇ, ಏನು ಹೇಳೋದು. ಹೋಗೋದು ಅದು ಬೇರೆ. ಇದು ಏನಾದ್ರು ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗೋದು, ಫ್ಲೈಟ್ ಜರ್ನಿನೂ ಇದು ಫಸ್ಟ್ ಟೈಮು. ಸೊ ಹೆಂಗಿರುತ್ತೆ ಅನ್ನೋದು ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಮಾಡಬೇಕು. ಕೆಂಪೇಗೌಡ ಏರ್ಪೋರ್ಟ್ಗೆ ಹೋಗಿಲ್ಲ, ಇದೆ ಫಸ್ಟ್. ಧನ್ಯವಾದಗಳು.
ಕ್ಷೇಮವಾಗಿ ಬರಲಿ ಅಂತ ಹೇಳಿ. ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸು ಕೊಡಿ ನನ್ನ ತಮ್ಮನಿಗೆ. ಇನ್ನೇನು ಅಷ್ಟೇ. ಅಷ್ಟೇ. ಧನ್ಯವಾದಗಳು. ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ನನ್ನ ತಮ್ಮ ಮತ್ತು ಅವ್ರ ಫ್ರೆಂಡ್ಸ್ ಮೇಲೆ ಇರಲಿ. ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ತುಂಬ ಮಾಡ್ತಾ ಇರ್ತೀವಿ. ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ.